ಇದೊಂದು ಜಾನಪದ ಕಥೆ. ಬಹಳ ಹಳೆ ಕಾಲದಲ್ಲಿ ದನಗಳು ನೆಲನ ಉಳ್ತಾ ಇರಲಿಲ್ಲಂತೆ. ಮನುಷ್ಯನೇ ಆ ಕೆಲಸ ಮಾಡಬೇಕಾಗಿತ್ತು. ಮನುಷ್ಯ ನೆಲನ ಆಳವಾಗಿ ಉಳ್ಳಿಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ. ಆದ್ದರಿಂದ ಬೆಳೆನೂ ಚೆನ್ನಾಗಿ ಬರ್ತಾ ಇರಲಿಲ್ಲ. ಹಾಗಾಗಿ ಎಲ್ಲರಿಗೂ ಆಹಾರ ಸಾಲದೆ ಬರಗಾಲದ ಪರಿಸ್ಥಿತಿ ಬಂದು ಒದಗ್ತಾ ಇತ್ತು. ಇದನ್ನು ನೋಡ್ತಾ ಇದ್ದ ದೇವ್ರೇನು ಮಾಡ್ದ ಅಂದರೆ, ಮನುಷ್ಯರಿಗೆ ಹೇಗಾದರೂ ಮಾಡಿ ಸಹಾಯ ಮಾಡಬೇಕು ಅಂತ ಯೋಚನೆ ಮಾಡ್ದ. ಆಗ ದನ ಆಕಾಶದಲ್ಲಿ ಒಂದು ನಕ್ಷತ್ರ ಆಗಿತ್ತಂತೆ. ನಕ್ಷತ್ರನ ಕರೆದು, ಅಂದರೆ ದನ ನಕ್ಷತ್ರನ ಕರೆದು ದೇವ್ರು ಹೇಳ್ದ, ನೀನು ಭೂಲೋಕಕ್ಕೆ ಹೋಗಿ ಮನುಷ್ಯರಿಗೆ ಹೇಳು, ಕಷ್ಟಪಟ್ಟು ದುಡಿಯಿರಿ ಮತ್ತು 3 ದಿನಕ್ಕೊಮ್ಮೆ ಊಟ ಮಾಡಿರಿ ಅಂತ. ಆಗಲಿ ಮಹಾಪ್ರಭು ಅಂತ ದನ ಭೂಲೋಕಕ್ಕೆ ಬಂತು. ದೇವರು ತನ್ನನ್ನು ದೂತನನ್ನಾಗಿ ಕಳಿಸಿದ್ದಾನೆ ಅಂತ ಅದಕ್ಕೆ ತುಂಬ ಅಹಂಕಾರ ಬಂದುಬಿಡ್ತು. ಆ ಅಹಂಕಾರದಲ್ಲಿ ದೇವರು ಹೇಳಿ ಕಳಿಸಿದ್ನಲ್ಲ, ಆ ಮಾತುಗಳನ್ನೇ ಅದು ಮರೆತು ಬಿಡ್ತು. ದನ ನಕ್ಷತ್ರ ಭೂಮಿಗೆ ಬಂದು ಜನಗಳನ್ನೆಲ್ಲ ತನ್ನ ಸುತ್ತಲೂ ಕೂಡಿಸ್ಕೊಂಡು ಹೇಳ್ತು, ನೋಡಿ, ದೇವರು ಆಜ್ಞೆ ಮಾಡಿದ್ದಾನೆ, ನೀವೆಲ್ಲ ಕಷ್ಟಪಟ್ಟು ದುಡಿಬೇಕು ಮತ್ತು ದಿನಕ್ಕೆ 3 ಸರಿ ಊಟ ಮಾಡಬೇಕು, ಅದರಂತೆ ನಡ್ಕೊಳ್ಳಿ. ಹಸಿದ ಮನುಷ್ಯರಿಗೆ ತುಂಬ ಖುಷಿಯಾತಿ ಮಾತು ಕೇಳಿ. ದೇವರನ್ನು ತುಂಬ ಕೊಂಡಾಡಿದರು. ಈ ದನ ನಕ್ಷತ್ರ ಇತ್ತಲ್ಲ, ದೇವಲೋಕಕ್ಕೆ ಹೋದ ತಕ್ಷಣ ದೇವರು ಅದಕ್ಕೆ ಕ್ಲಾಸ್ ತೊಗೊಂಬಿಟ್ಟ. ಅಯ್ಯೋ ಅಯ್ಯೋ, ಏನಯ್ಯ ನಿನ್ನ ಮರುವು, ನಾನು ಹೇಳಿದ್ದೇನು, ನೀನು ಹೇಳಿ ಬಂದಿದ್ದೇನು, ದಿನಕ್ಕೆ 3 ಸರಿ ಊಟ ಮಾಡಿ ಅಂತ ನೀನು ಹೇಳಿ ಬಂದುಬಿಟ್ಟಿದೀಯ. ಆ ಮಾತಿಗೆ ನಾನೀಗ ತಪ್ಪು ಹಾಗಿಲ್ಲ. ಆದ್ದರಿಂದ ನೀನು ಈಗಲೇ ಭೂಲೋಕಕ್ಕೆ ಹೋಗಿ ನೆಲನ ಉಳುಮೆ ಮಾಡಲಿಕ್ಕೆ ಮನುಷ್ಯರಿಗೆ ಸಹಾಯ ಮಾಡಬೇಕು. ಇದರಿಂದ ಅವ್ರು ಚೆನ್ನಾಗಿ ಬೆಳೆ ಬೆಳೆದು 3 ಹೊತ್ತು ಊಟ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಂತ ಆಜ್ಞೆ ಮಾಡ್ದ. ಅವತ್ತಿನಿಂದಲೂ ಮನುಷ್ಯ ನೆಲನ ಉಳುಮೆ ಮಾಡಲಿಕ್ಕೆ, ಅಂದರೆ ವ್ಯವಸಾಯ ಮಾಡಲಿಕ್ಕೆ ದನನ ಉಪಯೋಗ ಮಾಡ್ತಾ ಇದ್ದಾನೆ ಅಂತ ಈ ಕಥೆ ಹೇಳುತ್ತೆ.